ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಒಂದು ಅದ್ಭುತ ಅದ್ವಿತೀಯ ವಿಶೇಷವಾಗಿರುವಂತಹ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರ ಗುಣ ಸ್ವಭಾವ ಮತ್ತು ಇವರ ಜೀವನ ವಿಧಾನವು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಮುಖ್ಯವಾಗಿ ಇವರು ಯಾವ ಪ್ರೊಫೆಷನನ್ನು ಆಯ್ಕೆ ಮಾಡಿಕೊಂಡರೆ ಇವರ ಜೀವನದಲ್ಲಿ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು, ವೈವಾಹಿಕ ಜೀವನವನ್ನು ಇತ್ಯಾದಿ ಮುಖ್ಯವಾಗಿರುವಂತಹ ವಿಷಯಗಳನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈ ದಿನವೂ ನಾವು ಮುಖ್ಯವಾಗಿ ತುಲಾ ರಾಶಿಯಲ್ಲಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ವಿಶಾಖ ನಕ್ಷತ್ರದಲ್ಲಿ ಜನಿಸಿರುವಂತಹ ಮೊದಲನೇ, ಎರಡನೇ, ಮೂರನೇ, ನಾಲ್ಕನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವಿಶಾಖ ನಕ್ಷತ್ರ ಈಗ ಈ 1, 2, 3 ಪಾದಗಳಿಗೆ ನಕ್ಷತ್ರಾಧಿಪತಿ ರಾಶ್ಯಾಧಿಪತಿ ಶುಕ್ರ ಆಗಿರ್ತಾರೆ. ಅದೇ ರೀತಿ 4ನೇ ಪಾದಕ್ಕೆ ಇದು ವೃಶ್ಚಿಕ ರಾಶಿಯಲ್ಲಿ ಬರುವುದರಿಂದ ರಾಶ್ಯಾಧಿಪತಿ ಕುಜ ಮಹಾಶಯರು ಆಗಿರುತ್ತಾರೆ. ಮುಖ್ಯವಾಗಿ ಈ ನಕ್ಷತ್ರದ ಅಧಿದೇವತೆ ಬಂದು ಶುಕ್ರ ಆಗಿರ್ತಾರೆ. ಗುರು ಗ್ರಹವು ಬೃಹಸ್ಪತಿ ಈ ನಕ್ಷತ್ರಕ್ಕೆ ಅಧಿದೇವತೆ ಆಗಿರುತ್ತಾರೆ ಮತ್ತು ಇಂದ್ರ, ಅಗ್ನಿ ಈ ದೇವತೆಗಳು ಕೂಡ ಈ ನಕ್ಷತ್ರಕ್ಕೆ ಕಾರಕರಾಗಿರುತ್ತಾರೆ. ಇಂತಹ ಅದ್ಭುತವಾಗಿರುವಂತಹ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರು ಮುಖ್ಯವಾಗಿ ಈ ನಕ್ಷತ್ರ ದೋಷವನ್ನು, ಈ 4 ಪಾದಗಳು ಕೂಡ ದೋಷಪೂರಿತವಾಗಿರುತ್ತೆ. ಈ 4 ಪಾದಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಹುಟ್ಟಿರುವಂತಹ ಸಮಯದಿಂದ 21 ದಿನಗಳ ಅಥವಾ 3 ತಿಂಗಳ ಒಳಗೆ ಈ ನವವಿಧ ನಕ್ಷತ್ರ ಶಾಂತಿಯನ್ನು ಮಾಡಿಸಬೇಕಾಗಿರುತ್ತದೆ. ಕೆಲವೊಂದು ದೋಷಗಳು ನಕ್ಷತ್ರ ಶಾಂತಿಗಳನ್ನು ಮಾಡಲೇಬೇಕಾಗಿರುತ್ತದೆ. ಆದ್ದರಿಂದ ಬ್ರಾಹ್ಮಣರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅವರ ಮುಖಾಂತರ ನಕ್ಷತ್ರ ಶಾಂತಿ ಮಾಡಿಸುವುದು ಉತ್ತಮವಾಗಿರುತ್ತೆ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಅಂತಹ ನಕ್ಷತ್ರ ದೋಷವಿದ್ದರೂ ಕೂಡ ವಿಶಾಖ ನಕ್ಷತ್ರ ಒಂದು ಅಪರೂಪವಾಗಿರುವಂತಹ ನಕ್ಷತ್ರ. ಒಂದೊಂದು ಪಾದಕ್ಕೆ ಒಂದೊಂದು ವೈವಿಧ್ಯತೆ ಇದೆ. ಒಂದೊಂದು ಪಾದದಲ್ಲಿ ಒಂದೊಂದು ಅದ್ಭುತವಾಗಿರುವಂತಹ ವಿಶೇಷತೆಯನ್ನು ಹೊಂದಿರುವಂತಹ ನಕ್ಷತ್ರ ವಿಶಾಖ ನಕ್ಷತ್ರವಾಗಿರುತ್ತೆ. ಮುಖ್ಯವಾಗಿ ಮೊದಲನೇ 3 ಪಾದಗಳು ಬಂದು ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ ತುಲಾ ರಾಶಿಯಲ್ಲಿ ಬರುವಂತಹ ಪಾದಗಳಾಗಿರೋದರಿಂದ ಅಧಿದೇವತೆ ಬಂದು ಶುಕ್ರ ಆಗಿರ್ತಾನೆ. ಅಂದರೆ ರಾಶ್ಯಾಧಿಪತಿ ಶುಕ್ರ ಆಗಿರೋದರಿಂದ ಸ್ವಲ್ಪ ಅಲಂಕಾರ ಪ್ರಿಯರು ಅಂತ ಹೇಳಬಹುದು. ಸುಂದರವಾಗಿ ಅಲಂಕಾರವನ್ನು ಮತ್ತು ದೇಹದಲ್ಲಿ ಶಾರೀರಿಕ ಸೌಷ್ಠವವನ್ನು ಮತ್ತು ಒಂದು ಅನುಬಂಧ ಇರುತ್ತೆ. ಸೆಲ್ಫ್ ಲವ್ ಅನ್ನುವಂಥ ರೀತಿಯಲ್ಲಿ ಯಾವಾಗಲೂ ಮಿರರಲ್ಲಿ ನೋಡ್ಕೊಳ್ಳೋದಾಗಿರ್ಬೋದು, ಸೌಂದರ್ಯ ಸಾಮಗ್ರಿಗಳನ್ನು ಬಳಸೋದಾಗಿರಬಹುದು, ಒಂದು ನೀಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಆಕರ್ಷಣೀಯತೆ ಇರಬೇಕು ಅನ್ನುವಂತಹ ಈ ಅಲಂಕಾರ ಮಾಡುವುದರಲ್ಲಿ, ಅವರ ಉಡುಪುಗಳಲ್ಲಿ, ಅವರು ಧರಿಸುವಂತಹ ಆಭರಣಗಳಲ್ಲಿ ನಾವು ಈ ಅಲಂಕಾರ ಪ್ರಿಯರು ಅಂತ ಹೇಳಬಹುದು. ಆದ್ದರಿಂದ ಅಲಂಕಾರದ ಮೇಲೆ, ಸೌಂದರ್ಯದ ಮೇಲೆ, ಆಕರ್ಷಣೆಯ ಮೇಲೆ ಈ ನಕ್ಷತ್ರ ಜಾತಕರಿಗೆ, ಈ 3 ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅಧಿಕವಾಗಿ ಒಂದು ಪ್ರತ್ಯೇಕವಾಗಿರುವಂತಹ ಕಾಳಜಿ ಇರುತ್ತೆ. ಮುಖ್ಯವಾಗಿ ಆ ರೀತಿ ಅಲಂಕಾರ ಪ್ರಿಯರು ಆಗಿದ್ರೂ ಉತ್ತಮವಾಗಿರುವಂತಹ ಅದು ಬ್ರ್ಯಾಂಡೆಡ್ ಆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ತುಂಬ ಅಂದರೆ ಒಂದು ಪ್ರೊಫೆಷ್ನಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಒಂದು ಡಿಗ್ನಿಫೈಡ್ ಲೀಡ್ನ, ಅಂದರೆ ಅನಾವಶ್ಯಕವಾಗಿರುವಂತಹ ಮಾತುಗಳಾಡದೆ, ಕೆಲವೊಂದು ಅಂದರೆ ಅನಾವಶ್ಯಕ ವಿಷಯಗಳ ಮೇಲೆ ಟೈಮ್ಸ್ ವೇಸ್ಟ್ ಮಾಡದೆ, ಡಿಗ್ನಿಫೈಡ್ ಆಗಿ ಒಂದು ಪ್ರೊಫೆಷ್ನಲಿಸಮ್ನ ಇವರ ಮಾತಿನಲ್ಲಾಗಿರ್ಬೋದು, ಆಹಾರ್ಯದಲ್ಲಾಗಿರಬಹುದು, ನಡವಳಿಕೆಯಲ್ಲಿ ಆಗಿರಬಹುದು, ಒಂದು ಪ್ರಾಕ್ಟಿಕಾಲಿಟಿ ಅನ್ನೋದಿರುತ್ತೆ. ಒಂದು ಪ್ರೊಫೆಷನಲಿಸಮ್ನ ತೋರಿಸ್ತಾ ಇರ್ತಾರೆ. ದ ಪರ್ಫೆಕ್ಟ್ ಮ್ಯಾನ್ ಅನ್ನೋ ರೀತಿಯಲ್ಲಿ, ದ ಪರ್ಫೆಕ್ಟ್ ವುಮೆನ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಪ್ರೆಸೆಂಟೇಷನ್ಸ್ ಕೊಡುವಾಗ, ಉಪನ್ಯಾಸ ಕೊಡುವಾಗ ಇಂಚಿಂಚು ಇವರಲ್ಲಿ ನಾವು ಆ ಪ್ರೊಫೆಷ್ನಲಿಸಮ್ನ, ಡಿಗ್ನಿಫೈಡ್ ಅಂದರೆ ನೋಡಿದ ತಕ್ಷಣ ಒಂದು ಗೌರವ ಕೊಡಬೇಕು, ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂತಹ ಒಂದು ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ರೀತಿ ಬಿಹೇವಿಯರ್ನ, ಈ ಬಾಡಿ ಲ್ಯಾಂಗ್ವೇಜ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು. ಮುಖ್ಯವಾಗಿ
ಈ ನಕ್ಷತ್ರಗಳಿಗೆ, ಮೂರೂ ನಕ್ಷತ್ರಗಳಲ್ಲಿ ಈ ರೀತಿ ಪ್ರೊಫೆಷನಲಿಸಮ್ ಆಗಿರೋದ್ರಿಂದ, ಈ ಪರ್ಟಿಕ್ಯುಲರ್ ಆಗಿ ಅಲಂಕಾರ, ಸೌಂದರ್ಯಕ್ಕೆ ಮತ್ತು ಆಕರ್ಷಣೀಯವಾಗಿರುವಂತಹ ರೂಪ ಹೊಂದಿರೋದ್ರಿಂದ ಈ ಸಿನಿಮಾ, ಮೀಡಿಯಾ, ಟಿ ವಿ ಈ ಫೀಲ್ಡ್ಸಲ್ಲಿ ಇವರು ಅತ್ಯದ್ಭುತವಾಗಿರುವಂತಹ ಪ್ರತಿಭೆಯಿಂದ ಉತ್ತಮ ಹೆಸರನ್ನು ಗಳಿಸ್ತಾರೆ. ಉತ್ತಮವಾಗಿ ಪ್ರಜಾದರಣೆಯನ್ನು ಅಂದರೆ ಜನರ ಆಕರ್ಷಣೆಯನ್ನು ಪಡಿತಾರೆ. ಉತ್ತಮ ಅವಕಾಶಗಳನ್ನು ಕೈ ಹಿಡಿತಾರೆ. ಆ ಅವಕಾಶಗಳಿಂದ ಸಾಕಷ್ಟು ಹೆಸರನ್ನು, ಗೌರವವನ್ನು, ಕೀರ್ತಿಯನ್ನು ಗಳಿಸ್ತಾರೆ ಈ ಮೂರು ಪಾದಗಳಲ್ಲಿ ಹುಟ್ಟಿರುವಂತಹ ಜಾತಕರು. ಈ ನಕ್ಷತ್ರಕ್ಕೆ ದ್ವಿತೀಯ ಅಂದರೆ ಧನಸ್ಥಾನ, ಕುಟುಂಬ ಸ್ಥಾನವಾಗಿರುವಂತಹ 2ನೇ ಮನೆ ಮತ್ತು ಸಪ್ತಮ ಕಳತ್ರ ಭಾವಕ್ಕೆ, ಈ ಎರಡೂ ಭಾವಗಳಿಗೆ ದ್ವಿತೀಯ ಸಪ್ತಮಾಧಿಪತಿ ಈ ಅಂಗಾರಕ ಆಗಿರೋದರಿಂದ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ವಿವಾಹ ಸಂದರ್ಭದಲ್ಲಿ ಕುಜ ಅಂದ್ರೇ ಒಂದು ಹೋರಾಟ, ಉಗ್ರರೂಪ ಮತ್ತು ಒಂದು ಘರ್ಷಣೆ ಅನ್ನುವಂತಹ ವಾತಾವರಣ ಇರೋದರಿಂದ ಈ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜಿಯನ್ ಮ್ಯಾರೇಜಸ್ ಮಾಡ್ಕೊಳ್ಳೋ ಸಂದರ್ಭಗಳಲ್ಲಿ ಕೆಲವೊಂದು ವಿವಾದಗಳು ನಡೆಯೋದಕ್ಕೆ, ಘರ್ಷಣೆಗಳು ಅಂದರೆ ಈ ರೀತಿ ನಡೆಯೋದಕ್ಕೆ ಕಾರಣವಾಗಬಹುದು. ಅದೇ ರೀತಿ ಈ ವಿವಾಹ ಸಂದರ್ಭದಲ್ಲಿ ಎಲ್ಲ ಅರೇಂಜ್ಡ್ ಮ್ಯಾರೇಜ್ ಆದ್ರೂ ಕೂಡ ಆ ಕಡೆ ಈ ಕಡೆ ಕೆಲವೊಂದು ವ್ಯಕ್ತಿಗಳಿಂದ ಮಾಡುವಂತಹ ಸಣ್ಣ ಪುಟ್ಟ, ಅದು ನೀವು ಕಮ್ಮಿ ಮಾಡಿದ್ದೀರಾ, ಇದು ಮಾಡಲಿಲ್ಲ, ಅದು ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಘರ್ಷಣೆ ಪೂರಿತವಾಗಿ ಇವರ ವಿವಾಹದ ಸಂದರ್ಭದಲ್ಲಿ ಘರ್ಷಣದ ವಾತಾವರಣ ಅನ್ನೋದು ಹಮ್ಮಿಕೊಂಡಿರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ಅದ್ಭುತವಾಗಿ ಅನ್ಯೋನ್ಯತೆಯುತ ಇರ್ತಾರೆ ಅಂದರೆ ಆಗಾಗ ಇವರು ವಾದ ವಿವಾದಗಳಿಂದ, ಮನಸ್ತಾಪಗಳಿಂದ, ಸಣ್ಣ ಪುಟ್ಟ ಜಗಳಗಳಿಂದ ಇವರ ವೈವಾಹಿಕ ಜೀವನವು ಆ ರೀತಿ ಇರುತ್ತೆ. ಅನ್ಯೋನ್ಯತೆಯೂ ಇರುತ್ತೆ, ಆದರೆ ಒಂದು 4 ದಿನ ಆ ರೀತಿ, 1-2 ದಿನ ಈ ರೀತಿ ಅನ್ನೋ ರೀತಿಯಲ್ಲಿ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಇವರ ವೈವಾಹಿಕ ಜೀವನ. ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗಾಗಿರಬಹುದು, ಪುರುಷರಿಗಾಗಿರಬಹುದು, ಬರುವಂತಹ ಸಂಗಾತಿ ಸ್ವಲ್ಪ ಡಾಮಿನೇಟೆಡ್ ನೇಚರ್ನ ಹೊಂದಿರಬಹುದು, ಸ್ವಲ್ಪ ಕಮಾಂಡಿಂಗ್ ನೇಚರ್ನ, ಅಂದರೆ ಅವ್ರಿಗೆ ಹೇಳಿರುವಂತಹ ವಿಷಯಗಳನ್ನು ಮಾಡಬೇಕು, ಅವ್ರಿಗೆ ಹೇಳಿರುವಂತಹ ವಿಷಯಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಈ ರೀತಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಿರೋ ರೀತಿಯಲ್ಲಿ ಸ್ವಲ್ಪ ಡಾಮಿನೇಟ್ ಮಾಡುವ ರೀತಿಯಲ್ಲಿ ಮಾತಾಡುವುದು, ಕಮಾಂಡಿಂಗ್ ನೇಚರ್ನ ಹೊಂದಿರಬಹುದು. ಸ್ವಲ್ಪ ಆಧಿಪತ್ಯವು ಜೋರಾಗಿರುತ್ತೆ. ಆದ್ದರಿಂದ ಬರುವಂತಹ ಸಂಗಾತಿ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ರಾಜಿ ಮಾರ್ಗದಿಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಇನ್ನು 3ನೇ ವಿಕ್ರಮ ಸ್ಥಾನ, ಪರಾಕ್ರಮ ಸ್ಥಾನ ಏನು ಹೇಳ್ತೀವೋ ಅದು ತೃತೀಯ ಮತ್ತು ಸಂತಾನ ಸ್ಥಾನವಾಗಿರುವಂತಹ ಪಂಚಮ ಸ್ಥಾನ. ತೃತೀಯ ಪಂಚಮಾಧಿಪತಿ ಈ ದೇವಗುರು ಬೃಹಸ್ಪತಿ ಆಗಿರೋದ್ರಿಂದ ಇವರಿಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ಒಡ ಹುಟ್ಟಿದವರಲ್ಲಿ ಇವರಿಗೆ ಮುಂದೆ ಆಗಿರ್ಬೋದು, ಹಿಂದೆ ಆಗಿರ್ಬೋದು, ಅಣ್ಣ ಅಥವಾ ತಮ್ಮ ಅಂದರೆ ಪುತ್ರ ಸಂತಾನ ಆಗುವುದಕ್ಕೆ, ಅಂದರೆ ಒಂದು ಸೋದರ ಸ್ಥಾನವನ್ನು ಹೊಂದಿರುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಮುಖ್ಯವಾಗಿ ಇವರ ಜೀವನ ಏನು ಕೇಕ್ವಾಕಲ್ಲ, ಯಾಕಂದರೆ ತುಂಬ ಹಣಕಾಸಿನ ಮತ್ತು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ಬಾಲ್ಯದಿಂದಲೇ ನೋಡುತ್ತಾ ಅನೇಕ ಅವಾಂತರಗಳನ್ನು, ಆತಂಕಗಳನ್ನು ಎದುರಿಸುತ್ತಾ ಈ ರೀತಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಅವಘಡಗಳಾಗಿರ್ಬೋದು, ಏರುಪೇರುಗಳಾಗಿರ್ಬೋದು, ಅಂದರೆ ತುಂಬ ಸಮಸ್ಯೆಗಳಿಂದ ಆರಂಭ ಮಾಡೋದು ಫ್ರಮ್ ದ ಸ್ಕ್ರ್ಯಾಚ್, ಬಾಟಮ್ ಆಫ್ ದ ಸ್ಕ್ರ್ಯಾಚ್ ಇವರ ಜೀವನದನ್ನು ಆರಂಭ ಮಾಡಿ ಹಂತ ಹಂತವಾಗಿ ಬೆಳವಣಿಗೆ ಅನ್ನುವುದು ಇವರ ಜೀವನದಲ್ಲಿ ನೋಡಬಹುದು. ಆದ್ರೂ ಕೂಡ ಈ ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತ್ವ ಅನ್ನೋದಿರೋದಿಲ್ಲ. ಮುಖ್ಯವಾಗಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇರುತ್ತೆ. ಮುಖ್ಯವಾಗಿ ಈ ವ್ಯಕ್ತಿಗಳು ಏನಪ್ಪ ಅಂದರೆ ಏನಾದರೂ ಒಂದು ಒಳ್ಳೆಯ ಸಲಹೆ ಕೊಡೋಣ, ಒಳ್ಳೇದು ಮಾಡೋಕ್ಕೆ ಹೋದರೆ ಕೆಟ್ಟದ್ದು ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ಕೆಲವೊಂದು ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಬುದ್ಧಿವಾದಗಳನ್ನು ಹೇಳೋಕ್ಕೆ ಹೋದರೆ ನೀವ್ಯಾರು ಹೇಳೋದಕ್ಕೆ ನಮ್ಮ ವಿಷಯಗಳಲ್ಲಿ ಅಂತ ಕೆಲವೊಂದು ಅವಮಾನಗಳಿಗೆ, ಅಪಕೀರ್ತಿ ಬರುವುದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮುಖ್ಯವಾಗಿ ಈ ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ನೀವು ಅಂದರೆ ಇನ್ವಾಲ್ವ್ ಆಗದೇ ಇರೋದೇ ಉತ್ತಮವಾಗಿರುತ್ತೆ. ಆದ್ದರಿಂದ ಎಷ್ಟು ದೂರ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಇನ್ವಾಲ್ವ್ ಆಗದೇ ಇರೋದೇ ಉತ್ತಮವಾಗಿರುತ್ತೆ. ಇನ್ನು ಮುಖ್ಯವಾಗಿ ಶುಕ್ರ ಬಂದು ಅಷ್ಟಮಾಧಿಪತಿಯಾಗಿರ್ತಾರೆ. ಅಂದರೆ ಅಷ್ಟಮ ಸ್ಥಾನಕ್ಕೆ 8ನೇ ಮನೆಗೆ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಈ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು, ಸ್ವಲ್ಪ ಸಂತಾನ ವಿಳಂಬವಾಗಿರಬಹುದು,
ಅಥವಾ ಮೂತ್ರನಾಳಕ್ಕೆ ಸಂಬಂಧಪಟ್ಟಿರುವಂಥ ಅನಾರೋಗ್ಯ ಸಮಸ್ಯೆಗಳು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಈ ಥರ ಇನ್ಫೆಕ್ಷನ್ಗಳಾಗುವಂತಹ ಸಾಧ್ಯತೆ. ಅದೇ ರೀತಿ ಸಂತಾನೋತ್ಪತ್ತಿಗೆ ಬೇಕಾಗಿರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಈ ರೀತಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರಬಹುದು. ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಲವ್ ಬ್ರೇಕಪ್ಸ್ ಅನ್ನೋದಿರುತ್ತೆ. ಆದ್ದರಿಂದ ನೀವು ಈ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಯಾಕಂದರೆ ಮಾನಸಿಕವಾಗಿ ಆ ವ್ಯಕ್ತಿಯನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಅಥವಾ ಈ ಕೋಪಾವೇಶಗಳಿಗೆ, ಅಪಾರ್ಥಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಆದ್ದರಿಂದ ಗೌರವ ಎಲ್ಲಿ ಇಲ್ಲದೆ ಇರುತ್ತೋ ಅಂತಹ ಕಡೆಯಿಂದ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ, ಆತ್ಮಾಭಿಮಾನ ಸ್ವಾಭಿಮಾನ ಅಂತ ಬಂದಾಗ, ಇಂತಹ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏರುಪೇರುಗಳು ಮತ್ತು ಈ ಬೇರ್ಪಡಿಕೆ ಅಥವಾ ಅಂತಹ ಸಂಬಂಧಗಳಿಂದ ಹೊರಗಡೆ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಅಂತಹ ವ್ಯವಹಾರಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ನೀವು ಮಾನಸಿಕ ಕೆಲವೊಂದು ಆತಂಕಗಳನ್ನು ಎದುರಿಸಬಹುದು ಅಂತಲೂ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ನಕ್ಷತ್ರದವರು, ಮುಖ್ಯವಾಗಿ ಪುರುಷರಿಗೆ ಹೇಳ್ತಾ ಇರುವಂತಹ ಒಂದು ಸೂಚನೆ ಏನಂದರೆ, ಸ್ತ್ರೀಯರೊಂದಿಗೆ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಸ್ತ್ರೀಯರೊಂದಿಗೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ಅಥವಾ ಅತಿರೇಕಕ್ಕೆ ಕ್ಷಣಿಕಾವೇಶದಲ್ಲಿ ನೀವು ಮಾಡುವಂತಹ ಮಾತುಗಳು, ವ್ಯವಹಾರಗಳು ಕೆಲವೊಂದು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರುವುದಕ್ಕೆ, ಕೋರ್ಟ್ ಕೇಸುಗಳಾಗುವುದಕ್ಕೆ, ಸ್ತ್ರೀಯರ ಮುಖಾಂತರ ಈ ವ್ಯತಿರೇಕವಾಗಿ ನೀವೇನಾದರೂ ವರ್ತನೆ ಮಾಡಿದ್ರೆ ಈ ರೀತಿ ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಸ್ತ್ರೀಯರೊಡನೆ ಸಂಭಾಷಿಸುವಾಗ, ಅವರೊಂದಿಗೆ ಸ್ನೇಹ ಮಾಡುವಾಗ, ಕೆಲವೊಂದು ವಾದ ವಿವಾದಗಳು ಬಂದಾಗ ನಿಮ್ಮ ಸ್ವಾಭಿಮಾನವನ್ನು, ಗೌರವವನ್ನು ಮತ್ತು ಪರಿಣಾಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗೌರವಪೂರ್ವಕವಾಗಿ ನೀವು ಅವರೊಂದಿಗೆ ಬಿಹೇವ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಅತಿರೇಕಕ್ಕೆ ಹೋಗದೆ ಸೂಕ್ಷ್ಮವಾಗಿ ವ್ಯವಹಾರ ಮಾಡೋದು ಉತ್ತಮ. ಇಲ್ಲಾಂದರೆ ಅದರಿಂದ ನಿಮಗೆ, ನಿಮ್ಮ ಪೋಷಕರಿಗೆ, ನಿಮ್ಮ ಕುಟುಂಬಕ್ಕೆ, ಗೌರವಕ್ಕೆ ಧಕ್ಕೆ ಬರುವಂತಹ ಅವಕಾಶಗಳಿರೋದರಿಂದ ಸ್ತ್ರೀಯರೊಡನೆ ತುಂಬ ಸೂಕ್ಷ್ಮವಾಗಿ, ಸುನ್ನಿತವಾಗಿ ವ್ಯವಹಾರ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಬುಧಗ್ರಹ ವ್ಯಯಾಧಿಪತಿ ಆಗಿರೋದರಿಂದ 12ನೇ ಮನೆಗೆ ಮತ್ತು ಭಾಗ್ಯಸ್ಥಾನಕ್ಕೆ 9ನೇ ಮನೆಗೆ ಅಧಿಪತಿಯಾಗಿರೋದರಿಂದ ಬುಧ ಮಹಾಶಯದಿಂದ ಮುಖ್ಯವಾಗಿ ಈ ವಿಶಾಖ ನಕ್ಷತ್ರದವರು ಏನಾದರೂ ವಿದ್ಯಾ, ಉದ್ಯೋಗ, ವ್ಯಾಪಾರ ವಿಷಯಗಳನ್ನು ವಿದೇಶಗಳಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಅದ್ಭುತವಾಗಿ ಅಲ್ಲೇ ನಿಮಗೆ ಈ ಉದ್ಯೋಗ ವಿಷಯಗಳೆಲ್ಲ ಅನುಕೂಲತೆಯಿಂದ ಅಲ್ಲೇ ಸೆಟ್ಲಾಗುವುದಕ್ಕೆ, ಅಲ್ಲೇ ಸ್ಥಿರತ್ವವನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಆದ್ದರಿಂದ ಇಂತಹ ಸಂದರ್ಭಗಳು ಅಂದರೆ ಪರ್ಟಿಕ್ಯುಲರ್ ಆಗಿ ವಿದೇಶಿ ವಾಸ, ವಿದೇಶಿ ಸ್ಥಿರತ್ವ ಅನ್ನೋದು ನಿಮ್ಮ ನಕ್ಷತ್ರದವರಿಗೆ ನೋಡಬಹುದು. ಇನ್ನು ಮನಸ್ಕಾರಕ ಆಗಿರುವಂತಹ ಚಂದ್ರನು ಇವರು ವೃತ್ತಿಸ್ಥಾನಕ್ಕೆ ಕರ್ಮಕಾರಕ ಆಗಿರೋದರಿಂದ ಈ ನಕ್ಷತ್ರಕ್ಕೆ ಮುಖ್ಯವಾಗಿ ನೀವು ಸೋಷಿಯಲ್ ಸರ್ವಿಸಸ್ ಏನಾದರೂ ಸಮಾಜ ಹಿತ ಕಾರ್ಯಕ್ರಮಗಳು ಮಾಡಬೇಕಂದ್ರೂ, ಸೇವೆಯಿಂದ ಕೂಡಿರುವಂತಹ ಕಾರ್ಯಕ್ರಮಗಳು ಮಾಡಬೇಕಂದ್ರೂ, ರೈತರಿಗೆ ಉತ್ಪನ್ನಗಳಿಗೆ ಮತ್ತು ಬೇಕಾಗಿರುವಂತಹ ಕೆಲವೊಂದು ಪೆಸ್ಟಿಸೈಡ್ಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಈ ಸೀಡ್ಸ್ ಆಗಿರ್ಬೋದು, ಇಂತಹ ವ್ಯಾಪಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಅದ್ಭುತವಾಗಿ ಕೆಲವೊಂದು ಲಾಭಗಳನ್ನು ನೀವು ಪಡೆಯಬಹುದು. ಅದೇ ರೀತಿ ಚಂದ್ರ ಬಿಳಿ ಅಲ್ವಾ, ಈ ಬಿಳಿ ಆಗಿರೋದ್ರಿಂದ ಈ ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ಡೈರಿ ಪ್ರಾಡಕ್ಟ್ಸ್, ತುಪ್ಪ ಇತ್ಯಾದಿ ವ್ಯಾಪಾರಗಳು ನಿಮಗೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಹಸುಗಳನ್ನು ಸಾಕಿ ಅದರಿಂದ ಹಾಲು ವ್ಯಾಪಾರ ಮಾಡೋದಾಗಿರ್ಬೋದು, ಹೋಟೆಲ್ಸ್ ನಿರ್ಮಾಣ ಮಾಡೋದಾಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ಈ ಲಿಕ್ವಿಡ್ ರೂಪದಲ್ಲಿ ಸಿಗುವಂತಹ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ವೈನ್ ಆಗಿ, ಈ ರೀತಿ ಕೆಲವೊಂದು ವಿಷಯಗಳಿಂದ ನಿಮಗೆ ವ್ಯಾಪಾರಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಈ 3 ನಕ್ಷತ್ರಗಳಿಗೆ 11ನೇ ಮನೆ ಲಾಭಾಧಿಪತಿ ರವಿ ಆಗಿರೋದ್ರಿಂದ ಇವರ ಸ್ವಲ್ಪ ಬ್ಯಾಕ್ಗ್ರೌಂಡ್ ತುಂಬ ಜಾಸ್ತಿ ಏನಾದರೂ ಇವರನ್ನು ಅಂದರೆ ಫಾರ್ ಎಕ್ಸಾಂಪಲ್ ಇವರೊಂದಿಗೆ ತುಂಬ ಹುಷಾರಾಗಿರಬೇಕು. ಇವರೇನು ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಇವರನ್ನು ಅಗೌರವ, ಅವಮಾನ ಅಥವಾ ಹಲ್ಲೆ ಇತ್ಯಾದಿ ವಿಷಯಗಳು ಮಾಡೋದಕ್ಕೆ ಹೋದರೆ ಅವರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಯಾಕಂದರೆ ಇವರಿಗೆ ಬ್ಯಾಕ್ಗ್ರೌಂಡ್, ಇವರಿಗಿರುವಂತಹ ಪರಿಚಯಗಳಾಗಿರ್ಬೋದು, ಕಾಂಟ್ಯಾಕ್ಟ್ಗಳಾಗಿರ್ಬೋದು, ಉತ್ತಮ ರೀತಿಯಲ್ಲಿ ಒಂದು ದೊಡ್ಡ ಸಮೂಹವನ್ನು ಬ್ಯಾಕ್ಗ್ರೌಂಡಾಗಿ ಇಟ್ಕೊಂಡಿರ್ತಾರೆ.
ಇವರ ಅನುಯಾಯಿಗಳನ್ನು ಇಟ್ಕೊಂಡಿರ್ತಾರೆ, ಫಾಲೋವರ್ಸನ್ನ ಇಟ್ಕೊಂಡಿರ್ತಾರೆ, ಒಳ್ಳೆ ಕಾಂಟ್ಯಾಕ್ಟ್ಸನ್ನ ಇಟ್ಕೊಂಡಿರ್ತಾರೆ. ಆ ಕಾರಣದಿಂದ ಇವರ ತಂಟೆಗೆ ಹೋಗೋದು ಒಳ್ಳೆಯದಲ್ಲ. ಅಷ್ಟು ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಇವರೊಂದಿಗೆ ಈ ನಕ್ಷತ್ರದಲ್ಲಿ 3 ಪಾದಗಳೊಂದಿಗೆ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಹುಷಾರಾಗಿ ಗೌರವದಿಂದ ಮಾತಾಡಬೇಕಾಗಿರುತ್ತೆ. ಸೊ ಆದ್ದರಿಂದ ಇನ್ನು 4ನೇ ಪಾದ ಅನ್ನೋದು ನೋಡೋದಾದರೆ ಇದು ವೃಶ್ಚಿಕ ರಾಶಿಗೆ ರಾಶ್ಯಾಧಿಪತಿ ಕುಜ ಆಗಿರೋದ್ರಿಂದ ಕುಜ ಘರ್ಷಣೆ ಮತ್ತು ಕೋಪ, ಆವೇಶ ಇತ್ಯಾದಿ ವಿಷಯಗಳನ್ನು ಉಂಟು ಮಾಡ್ತಾ ಇರ್ತಾರೆ. 4ನೇ ಪಾದದಲ್ಲಿ ಹುಟ್ಟಿದವರು ಮುಖ್ಯವಾಗಿ ಆ್ಯಂಗರ್ ಮ್ಯಾನೇಜ್ಮೆಂಟ್ ಕೋರ್ಸ್ನೇ ಮಾಡಬೇಕಾಗುತ್ತೆ. ಯಾಕಂದರೆ ವಿಪರೀತವಾಗಿರುವಂತಹ ಕೋಪ, ಆವೇಶ ಅನೇಕ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತೆ. ಈ 4ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಾತಿನಿಂದ ಸಮಸ್ಯೆಗಳು ತರ್ತಾ ಇರ್ತಾರೆ. ಮಾತಿನಿಂದ ಅಲ್ಲದೇ ಇರುವಂತಹ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದ್ದರಿಂದ ಈ ಕ್ಷಣಿಕಾವೇಶದಲ್ಲಾಗಿರ್ಬೋದು, ಮಾತಿನ ಬರದಲ್ಲಿ ಆಡುವಂತಹ ಮಾತುಗಳಾಗಿರ್ಬೋದು, ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗಿರುತ್ತೆ. ನಿಮಗೇನು ಕ್ಯಾಶುವಲ್ಲಾಗಿ ತಮಾಷೆಯಿಂದ ಮಾತಾಡಿದ್ದೀವಿ ಅಂತ ನೀವು ಭಾವಿಸ್ತಾ ಇರ್ತೀರ. ಆದರೆ ಆಪೋಸಿಟ್ ಇರುವಂತಹ ವ್ಯಕ್ತಿಗಳಿಗೆ ಅದು ಟೀಕೆ ಮಾಡುವಂತಹ ರೀತಿಯಲ್ಲಿ, ವಿಮರ್ಶೆ ಮಾಡುವಂತಹ ರೀತಿಯಲ್ಲಿ ಕಾಣಿಸಬಹುದು. ಆದ್ದರಿಂದ ಈ 4th ಏನಿದೆಯೋ 4ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಕೋಪ, ಆವೇಶ ಅನ್ನೋದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಎಜುಕೇಷನ್ ಗುರು ಅನುಕೂಲವಾಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇವರಿಗೆ ವಿದ್ಯಾಭ್ಯಾಸದ ಮುಖಾಂತರ ಉನ್ನತ ಉದ್ಯೋಗಗಳನ್ನು, ಉನ್ನತ ಅವಕಾಶಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸುಗಳನ್ನು ಮತ್ತು ಒಳ್ಳೆಯ ಸರ್ಕಾರಿ ಉದ್ಯೋಗವನ್ನು ಪಡೆಯುವಂತಹ ವಿದ್ಯೆಯ ಮುಖಾಂತರ ಸಿದ್ಧಿ ಅನ್ನೋ ರೀತಿಯಲ್ಲಿ ಇವರಿಗೆ ಏನು ಬೇಕೋ ಜೀವನದಲ್ಲಿ ಅದೆಲ್ಲವೂ ಕೂಡ ಇವರ ಮಾಡುವಂತಹ ವಿದ್ಯಾಭ್ಯಾಸ ಅನುಕೂಲ ಮಾಡಿಕೊಡ್ತಾ ಇರುತ್ತೆ. ಇನ್ನು ಈ 4ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಗೃಹಯೋಗ ಅನ್ನೋದು ಸಿದ್ಧಿಯಾಗ್ತಾ ಇರುತ್ತೆ. ಅದು ವಂಶ ಪಾರಂಪರ್ಯವಾಗಿರ್ಬೋದು ಅಥವಾ ಪಿತ್ರಾರ್ಜಿತ ಆಗಿರಬಹುದು. ಇವರಿಗೆ ಗೃಹ ಯೋಗ ಅನ್ನೋದು ಇದ್ರೂ ಕೂಡ ಕೆಲವೊಂದು ವಿವಾದಗಳು, ಕೆಲವೊಂದು ಸಮಸ್ಯೆಗಳ ಮುಖಾಂತರ ಇದನ್ನು ಪಡ್ಕೋಬೇಕಾಗಿರುತ್ತೆ ಅಥವಾ ಕಳೆದುಕೊಳ್ಳಬೇಕಾಗಿರುತ್ತೆ. ಆದ್ದರಿಂದ ಕೋಪವನ್ನು ನೀವು ಮಾಡಬೇಕಾಗಿರುತ್ತೆ. ಇನ್ನು ಕುಜ ಕೆಂಪು ವರ್ಣವನ್ನು ಪ್ರತಿಬಿಂಬಿಸ್ತಾ ಇರುವಂತಹ ಕಾರಣದಿಂದ ಇವರಿಗೆ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳೇನೆಂದರೆ ಬ್ಲಡ್ ಪ್ರೆಷರ್, ಈ BP, ಡಯಾಬಿಟಿಕ್ ಆಗಿರ್ಬೋದು. తర్వాత ಮುಖ್ಯವಾಗಿ ಈ ಕೆಲವೊಂದು ವಿಷಯಗಳಲ್ಲಿ ನೋಡುವುದಾದರೆ ಈ 4ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಲವ್ ಮ್ಯಾರೇಜಸ್ ಆಗುವುದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಲವ್ ಮ್ಯಾರೇಜ್ ಆದ್ರೂ ಕೂಡ ಪರಿಸ್ಥಿತಿ ಮತ್ತು ಅಲ್ಲಿ ನಡೀತಾ ಇರುವಂತಹ ಕೆಲವೊಂದು ಸಂದರ್ಭಗಳಿಂದ, ಅಂದರೆ ಈ ಕೆಲವೊಂದು ವಿಷಯಗಳಂದರೆ ಉದ್ಯೋಗ, ವ್ಯಾಪಾರ ಇತ್ಯಾದಿ ವಿಷಯಗಳಿಂದ ದೂರ ಅನ್ನೋದು ಬೆಳೆಯುತ್ತೆ. ಅಂದರೆ ಅದು ಬೇರೆ ಕಂಟ್ರಿಯಲ್ಲಿ ಹಸ್ಬೆಂಡ್ ಇರ್ತಾರೆ, ಇಲ್ಲ ಇಂಡಿಯಾದಲ್ಲಿ ವೈಫ್ ಇರ್ತಾರೆ, ಈ ರೀತಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ತುಂಬ ದಿನಗಳ ಕಾಲ ಈ ದೂರ ಅನ್ನೋದು ಜಾಸ್ತಿ ಇರುತ್ತೆ. ಲವ್ ಮ್ಯಾರೇಜ್ ಮಾಡಿಕೊಂಡ್ರೂ ಕೂಡ ಈ ರೀತಿ ಒಂದೇ ಪ್ಲೇಸಲ್ಲಿ ಸ್ಥಿರವಾಗಿ ಉಳಿಯುವಂತಹ, ಅಂದರೆ ಕಳೆಯುವಂತಹ ಕಾಲ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂತಹ ಕಾಲ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳಬಹುದು. ಮುಖ್ಯವಾಗಿ ಇವರಿಗೆ ಈ ನರಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ ಆಗಿರ್ಬೋದು, ಕಿವಿ, ಮೂಗು, ಈ ಥ್ರೋಟ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗಿರಬಹುದು. ಮುಖ್ಯವಾಗಿ ಈ 4ನೇ ಪಾದದಲ್ಲಿ ಹುಟ್ಟಿದವರು ಈ ಕೆಟ್ಟ ವ್ಯಸನಗಳಿಗೆ, ಸಹವಾಸಗಳಿಗೆ, ಅಭ್ಯಾಸಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಯಾಕಂದರೆ ಈ ರಕ್ತದೋಷದಿಂದ ಆಗ್ತಾ ಇರುವಂತಹ ಕೆಲವೊಂದು ಸ್ಟ್ರೋಕ್ಸ್ ಏನಿರುತ್ತೋ ಅದು ಅಪಿಲಿಸಿಸ್ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು, ಈ ರೀತಿ ಫಿಟ್ಸ್ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒತ್ತಡ, ಅಧಿಕ ಒತ್ತಡ ಆಗಿರ್ಬೋದು, ಒತ್ತಡದಿಂದ ಕೂಡಿರುವಂತಹ ವೃತ್ತಿಗಳಾಗಿರ್ಬೋದು ಅಥವಾ ಈ ದುರಭ್ಯಾಸಗಳಾಗಿರ್ಬೋದು, ಎಷ್ಟು ದೂರ ಇದ್ದರೆ ಆ ರೀತಿ ಇವರಿಗೆ ಇರುತ್ತೆ. ಆದರೆ ತಾಯಿಯ ಮತ್ತು ತಾಯಿಯ ಸಮಾನರಿಂದ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಇವರ ಅಭಿವೃದ್ಧಿಗೆ ಬೇಕಾಗಿರುವಂತಹ ಹೂಡಿಕೆ ಆಗಿರ್ಬೋದು, ಹಣಕಾಸಿನ ಸಹಕಾರ ಆಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ತಾಯಿಯ ಪ್ರೋತ್ಸಾಹ ಅನ್ನೋದು, ತಾಯಿಯ ಆಶೀರ್ವಾದ ಅನ್ನೋದು ಸದಾ ಇವರೊಂದಿಗೆ ಇರುತ್ತೆ. ಮುಖ್ಯವಾಗಿ 1ನೇ ಪಾದದಲ್ಲಿ ಹುಟ್ಟಿದವರು ಕೆಲವೊಂದು ವಿಷಯಗಳಲ್ಲಿ, ಎಲ್ಲ ಈ 4 ಪಾದಗಳಲ್ಲಿ ಹುಟ್ಟಿದವರು ಏನಪ್ಪ ಅಂದರೆ ಅವ್ರಿಗೋಸ್ಕರ ಅಥವಾ ನಾವು ನಮ್ಮವರು ಅಂದ್ಕೊಂಡಿರೋರಿಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಎಷ್ಟಾದರೂ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅಷ್ಟೊಂದು ಉದಾರತೆ
ಇವರಲ್ಲಿ ಇರುತ್ತೆ. ಆದರೆ ಈ ಹಣಕಾಸಿನ ವಿಷಯಗಳಲ್ಲಿ ತಮ್ಮ ಸ್ಥಿತಿಯನ್ನು ತೋರಿಸ್ಕೊಳ್ಳೋದಕ್ಕೋಗಿ, ತಮ್ಮ ಸ್ಟೇಟಸ್ ತೋರಿಸ್ಕೊಳ್ಳೋಕ್ಕೋಗಿ ಈ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಹಣಕಾಸಿನ ಅನಾವಶ್ಯಕ ಖರ್ಚುಗಳು ಮಾಡೋದು, ಅನಾವಶ್ಯಕವಾದಂತಹ ವಿಷಯಗಳ ಮೇಲೆ ವಿಲಾಸಗಳಿಗೆ ಖರ್ಚು ಮಾಡಿ ಹಣಕಾಸಿನ ಸಮಸ್ಯೆಗಳು ತಂದುಕೊಳ್ತಾ ಇರ್ತಾರೆ. ಸೊ ಆದ್ದರಿಂದ ಈ ಹೂಡಿಕೆಗಳು ಮತ್ತು ಖರ್ಚುಗಳ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ನೋಡಿದ್ದೀರಲ್ವ, ಇದು ವಿಶಾಖ ನಕ್ಷತ್ರದ ಗುಣ ಲಕ್ಷಣಗಳಾಗಿರುತ್ತೆ. ಮುಖ್ಯವಾಗಿ ಈ ನಾಲ್ಕು ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಒಂದು ಜೀವನ ವಿಧಾನ, ಒಂದು ಅದ್ಭುತವಾಗಿರುವಂತಹ ಯೋಗಗಳು ಸಿದ್ಧಿಯಾಗುತ್ತೆ. ಮುಖ್ಯವಾಗಿ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು IAS, IPS, ಸಾಫ್ಟ್ವೇರಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯಬಹುದು. ಆದರೆ ತುಂಬ ಕಷ್ಟ ಸಮಸ್ಯೆಗಳ ನಂತರ ಇವರಿಗೆ ಸಕ್ಸಸ್ ಅನ್ನೋದು ಕಾಣ್ತಾ ಇರುತ್ತೆ. ಇನ್ನು ಎರಡನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಬೊಟಿಕ್ಸ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಮುಖ್ಯವಾಗಿ ಈ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡೋದಾಗಿರ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಮನೆಗೆ ಗೃಹೋಪಕರಣ ವಸ್ತುಗಳಾಗಿರ್ಬೋದು, ಇತ್ಯಾದಿ ವಿಷಯಗಳಿಂದ ಸಾಕಷ್ಟು ಲಾಭಗಳನ್ನು ಈ ಪ್ರೊಫೆಷನ್ ಆಯ್ಕೆ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿರುತ್ತೆ. ಇನ್ನು ಮೂರನೇ ಪಾದದಲ್ಲಿ ಪಕ್ಕಾ ಕಮರ್ಷಿಯಲ್ ಫುಲ್ ಬಿಸ್ನೆಸ್ ಮೈಂಡೆಡ್ ಪರ್ಸನ್ಸ್ ಆಗಿರುತ್ತೆ. ತುಂಬ ವ್ಯಾಪಾರ ಲಕ್ಷಣಗಳು, ಬಹುಬೇಗ ಲೈಫಲ್ಲಿ ಸೆಟ್ಲ್ ಆಗುವುದಕ್ಕೆ ಎಕ್ಸ್ಟ್ರಾರ್ಡಿನರಿ ಯೋಗ ಇರುವಂತಹ ವ್ಯಕ್ತಿಗಳಂತ ಹೇಳ್ಬೋದು. ಮುಖ್ಯವಾಗಿ ಫಿನಾನ್ಸಲ್ಲಿ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟ್ಸ್ ಆಗಿರ್ಬೋದು, ವಿವಿಧ ಮಾರ್ಗಗಳ ಮುಖಾಂತರ, ಒಂದೇ ಸೋರ್ಸ್ ಅಲ್ಲ, ಸೊ ಡಿಫ್ರೆಂಟ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಇವರು ಏನಾದರೂ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಇದ್ದರೆ, ಇವರು ಉದ್ಯೋಗದಲ್ಲಿ ಬರುವಂತಹ ಸ್ಯಾಲರಿಗನ್ನು ಟ್ರೇಡ್ ಮಾರ್ಕೆಟಿಂಗ್ ಮುಖಾಂತರ ಅಧಿಕ ಆದಾಯವನ್ನು ಪಡೀತಾ ಇರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಆಗಿ ಮೂರನೇ ಎಕ್ಸ್ಟ್ರಾರ್ಡಿನರಿ ಯೋಗ ಮೂರನೇ ಪಾದ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಪಾದದವರಿಗೆ ರಿಯಲ್ ಎಸ್ಟೇಟ್, ಭೂಮಿಯಿಂದ ಮತ್ತು ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಅದ್ಭುತವಾಗಿ ಈ ಕನ್ಸ್ಟ್ರಕ್ಷನ್, ಮನೆ ನಿರ್ಮಾಣ, ಗೃಹ ನಿರ್ಮಾಣ ವಿಷಯಗಳಾಗಿರ್ಬೋದು, ಈ ಹೋಟೆಲ್ಸು, ಲಾಡ್ಜಸ್ಸು, ಆತಿಥ್ಯ ಸೇವೆಗಳನ್ನು ಹೊಂದಿರುವಂತಹ ವಿಷಯಗಳಿಂದ ಆಗಿರುತ್ತೆ. ಸೊ ಈ ರೀತಿ ವಿಷಯಗಳಿಂದ ಈ ಪ್ರೊಫೆಷನಲ್ಲಿ ಇವರು ಅದ್ಭುತವಾಗಿ ಆಗ್ಬೋದು. ಶುಕ್ರ ಅಧಿಪತಿ ಆಗಿರ್ತಾರೆ, ಈ ಕಡೆ ಕುಜ ಅಧಿಪತಿ ಆಗಿರೋದ್ರಿಂದ ಮೊದಲನೇ 3 ಪಾದಗಳೆಲ್ಲ ಅವರು ಮುಖ್ಯವಾಗಿ ಶುಕ್ರ ಶ್ರೀ ಮಹಾಲಕ್ಷ್ಮೀ ದೇವಿಯ, ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡುವುದು, ನಿತ್ಯವೂ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡುವುದು. ಅದೇ ರೀತಿ 4ನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಅದ್ಭುತ ಲಾಭಗಳನ್ನು, ಯಶಸ್ಸುಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ